ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಸೊ ಫೈನಲಿ ಎಲ್ಲ ವಿದ್ಯಾರ್ಥಿಗಳ ಯುವನಿಧಿ ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯುವನಿಧಿ ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇದೆ. ಸೊ ನಾವು ಲಾಸ್ಟ್ 3 ಮಂತ್ಸ್ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದೀವಲ್ಲ, ಆ ಒಂದು ಲಾಸ್ಟ್ 3 ಮಂತ್ಸ್ ಯುವನಿಧಿ ಅಮೌಂಟ್ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇರುವಂಥದ್ದು. ಸೊ ಫೈನಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಯುವನಿಧಿ ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇದೆ. ಸೊ ಬನ್ನಿ ಈ ಒಂದು ವಿಡಿಯೋಲ್ಲಿ ವಿದ್ಯಾರ್ಥಿಯ ಸ್ಟೇಟಸನ್ನು ಚೆಕ್ ಮಾಡೋ ಮುಖಾಂತರ ಯಾವೊಂದು ಮಂತಿನ ಯುವನಿಧಿ ಹಣ ಕ್ರೆಡಿಟ್ ಆಗಿದೆ ಮತ್ತು ಯಾವೊಂದು ಮಂತಿನ ಯುವನಿಧಿ ಹಣ ಇನ್ನೂ ಪೆಂಡಿಂಗಲ್ಲಿದೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಾವು ಇವಾಗ ಸೇವಾಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಂಡಿದ್ದೀವಿ. ಒಬ್ಬ ವಿದ್ಯಾರ್ಥಿಯ ಸ್ಟೇಟಸನ್ನು ಚೆಕ್ ಮಾಡೋಣ. ಈ ಒಂದು ವಿದ್ಯಾರ್ಥಿಗೆ ಯಾವೊಂದು ಮಂತಿನ ಹಣ ಕ್ರೆಡಿಟ್ ಆಗಿದೆ ಮತ್ತು ಯಾವೊಂದು ಮಂತಿನ ಹಣ ಇನ್ನೂ ಪೆಂಡಿಂಗಲ್ಲಿದೆ ಅಂತ ನಾವು ಚೆಕ್ ಮಾಡೋಣ. ಆ್ಯಂಡ್ ನಿನ್ನೆ ಅಷ್ಟೇ ಯುವನಿಧಿಯ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ನಿನ್ನೆ ಅಷ್ಟೇ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು. ವಿತ್ ಪ್ರೂಫ್ ನಾನು ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿರೋದನ್ನು ತೋರಿಸ್ತೀನಿ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೇ ಜೂನ್ 2 ಮಂತಿನ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಕೆಲವೊಂದು ವಿದ್ಯಾರ್ಥಿಗಳಿಗೆ 2 ತಿಂಗಳ ಹಣ ಕ್ರೆಡಿಟ್ ಆಗಿದೆ ಮತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೇವಲ 1 ತಿಂಗಳ ಹಣ ಕ್ರೆಡಿಟ್ ಆಗಿದೆ ಮತ್ತು ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಯಾವುದೇ ತಿಂಗಳ ಹಣ ಬಂದು ಇಲ್ಲಿ ಕ್ರೆಡಿಟ್ ಆಗಿಲ್ಲ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಯಾವುದೇ ತಿಂಗಳ ಹಣ ಬಂದು ಸಿಗದೇ ಇರುವಂಥ ವಿದ್ಯಾರ್ಥಿಗಳು ಏನೆಲ್ಲ ಮಾಡಬೇಕೆಂದು ಕೂಡ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ಯಾವೊಂದು ಮಂತಿನ ಹಣ ಕ್ರೆಡಿಟ್ ಆಗಿದೆ ಅಂತ ನೋಡೋಣ. ಓಕೆ, ಇಲ್ಲಿ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಯುವನಿಧಿ ರಿಜಿಸ್ಟ್ರೇಷನ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ಮೊದಲನೇ ಸ್ಟೆಪ್ಪಲ್ಲಿ ಯುವನಿಧಿ ರೆಫರೆನ್ಸ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ಸೆಲೆಕ್ಟ್ ಮಂತ್ ಅಂತ ಇದೆಯಲ್ಲ, ನೀವು ಯಾವೊಂದು ಮಂತಿನ ಸ್ಟೇಟಸನ್ನು ಚೆಕ್ ಮಾಡ್ತಾ ಇದ್ದೀರಾ ಆ ಒಂದು ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮೊದಲು ನಾವು ಮೇ ಮಂತಿನ ಸ್ಟೇಟಸನ್ನು ಚೆಕ್ ಮಾಡೋಣ. ಅದಾದ ನಂತರ ನಾವು ಜೂನ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡೋಣ. ನಾವಿಲ್ಲಿ ಮೇ ಆ್ಯಂಡ್ ಜೂನ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಮೇ ಮಂತನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಾವು ಜೂನ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡೋಣ. ನಾನಿಲ್ಲಿ ಮೇ 2025ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಕ್ಲಿಕ್ ಕೇರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ಈ ಒಂದು ವಿದ್ಯಾರ್ಥಿಯ ಮೇ ಮಂತ್ ಸ್ಟೇಟಸ್ ಬಂದು ಇಲ್ಲಿ ಶೋ ಆಗ್ತಾ ಇದೆ. ಆ್ಯಂಡ್ ನೀವು ಇಲ್ಲಿ ಗಮನಿಸ್ಬೋದು ಪೇಮೆಂಟ್ ಸ್ಟೇಟಸಲ್ಲಿ ಸಕ್ಸಸ್ ಅಂತ ಶೋ ಆಗ್ತಾ ಇದೆ. ಈ ಒಂದು ವಿದ್ಯಾರ್ಥಿಗೆ ಮೇ ಮಂತ್ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು ಪೇಮೆಂಟ್ ಸ್ಟೇಟಸಲ್ಲಿ ಸಕ್ಸಸ್ ಅಂತ ಶೋ ಆಗ್ತಾ ಇದೆ. ಆ್ಯಂಡ್ ಪ್ರೆಸೆಂಟ್ ಸ್ಟೇಟಸಲ್ಲಿ DBT ಪ್ರೊಸೀಡ್ ಅಂತ ಇಲ್ಲಿ ಶೋ ಆಗ್ತಾ ಇದೆ. ಪ್ರೆಸೆಂಟ್ ಸ್ಟೇಟಸಲ್ಲಿ DBT ಪ್ರೊಸೀಡ್ ಅಂತ ಶೋ ಆಗ್ತಾ ಇದೆ. ಈ ಒಂದು ವಿದ್ಯಾರ್ಥಿಗೆ ಮೇ ಮಂತ್ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಆ್ಯಂಡ್ ಕ್ರೆಡಿಟ್ ಆಗಿರುವಂಥ ಪ್ರೂಫ್ ಕೂಡ ನಾನು ತೋರಿಸ್ತೀನಿ ಕೊನೆಯಲ್ಲಿ. ಓಕೆ, ಇವಾಗ ನಾವು ಜೂನ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡೋಣ. ಸೊ ನಾನಿಲ್ಲಿ ಜೂನ್ 2025ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಹೇಳ್ಬಿಟ್ಟು ಈ ಒಂದು ವಿದ್ಯಾರ್ಥಿಯ ಸ್ಟೇಟಸ್ ಬಂದು ಶೋ ಆಗ್ತಾ ಇರುವಂಥದ್ದು. ಜೂನ್ ಮಂತಿನ ಸ್ಟೇಟಸ್ ಬಂದು ಶೋ ಆಗ್ತಾ ಇರುವಂಥದ್ದು ನೀವು ಇಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಪೇಮೆಂಟ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಆ್ಯಕ್ಚುಲಿ ಈ ಒಂದು ವಿದ್ಯಾರ್ಥಿಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಆಲ್ರೆಡಿ ಈ ಒಂದು ವಿದ್ಯಾರ್ಥಿಗೆ ಜೂನ್ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ. ಆದರೂ ಕೂಡ ಇಲ್ಲಿ ಯುವನಿಧಿ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಹಲವಾರು ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಯುವನಿಧಿ ಅಮೌಂಟ್ ಕ್ರೆಡಿಟ್ ಆದರೂ ಕೂಡ ಇಲ್ಲಿ ಯುವನಿಧಿ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಸೊ ಅದು ಏನಕ್ಕೆ ಯಾಕೆ ಅಂತ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಸೊ ಯುವನಿಧಿಯಲ್ಲಿ ಅಪ್ಡೇಟ್ ಆಗೋದಕ್ಕೆ ಕೆಲವು ತಿಂಗಳು ಟೈಮ್ ತಗೊಳುತ್ತೆ. ನಿಮ್ಮ ಒಂದು ಅಕೌಂಟ್ಗೆ ಹಣ ಕ್ರೆಡಿಟ್ ಆದರೂ ಕೂಡ ಯುವನಿಧಿಯಲ್ಲಿ ಇನ್ನೂ ಪೆಂಡಿಂಗ್ ಅಂತ ಶೋ ಆಗುತ್ತೆ. ಸೊ ನೀವು ಯುವನಿಧಿ ಸ್ಟೇಟಸ್ ಚೆಕ್ ಮಾಡೋ ಮುಖಾಂತರ ನೀವು ಹಣ ಇನ್ನೂ ನನಗೆ ಸಿಕ್ಕಿಲ್ಲ ಅಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಚೆಕ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವೊಂದು ಮಂತಿನ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ಈ ಒಂದು ವಿದ್ಯಾರ್ಥಿಗೆ ಇಲ್ಲಿ ಪೇಮೆಂಟ್ ಬಂದು ಸಕ್ಸಸ್ ಆಗಿರುವಂಥದ್ದು. ಜೂನ್ ಮಂತಿನ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು, ಬಟ್ ಇಲ್ಲಿ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಸೊ ಅದಾದ ನಂತರ DBT ಪುಷ್ಡ್ ಅಂತ ಇದೆಯಲ್ಲ, ಇಲ್ಲೇ ಗೊತ್ತಾಗ್ತಾ ಇದೆ ಈ ಒಂದು ವಿದ್ಯಾರ್ಥಿಗೆ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. DBT ಪುಷ್ಡ್ ಅಂತ ಶೋ ಆದರೆ ಇಲ್ಲಿ ಹಣ ಬಂದು ಕ್ರೆಡಿಟ್ ಆಗಿರುತ್ತೆ. ಆ್ಯಂಡ್ ಒಂದು ವೇಳೆ ಹಣ ಕ್ರೆಡಿಟ್ ಆಗಿಲ್ಲ ಅಂತಂದರೆ DBT ಪುಷ್ಡ್ ಅಂತ ಶೋ ಆದಾಗ ನಿಮಗೆ 100% ಹಣ ಬಂದು ಸಿಗುತ್ತೆ. ಕೆಲವು ದಿನಗಳಲ್ಲಿ ನಿಮಗೆ ನಿಮ್ಮ ಒಂದು ಅಕೌಂಟ್ಗೆ ಯುವನಿಧಿ ಹಣ ಬಂದು ಕ್ರೆಡಿಟ್ ಆಗುತ್ತೆ. ಅದಾದ ನಂತರ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಇಲ್ಲಿ ಎಸ್ ಅಂತ ಶೋ ಆಗ್ತಾ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಒಂದು ಕ್ವಶನ್ ಬರ್ಬೋದು, ಪೆಂಡಿಂಗ್ ಅಂತ ಶೋ ಆದರೂ ಕೂಡ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಇಲ್ಲಿ ಕ್ವಶನ್ ಬರ್ಬೋದು. ನಾನು ನಿಮಗೆ ಕ್ರೆಡಿಟ್ ಆಗಿರುವಂಥ ಪ್ರೂಫನ್ನು ತೋರಿಸ್ತೀನಿ. ಇಲ್ಲಿ ಪೆಂಡಿಂಗ್ ಅಂತ ಶೋ ಆದರೂ ಕೂಡ ನಿಮಗೆ ಹಣ ಕ್ರೆಡಿಟ್ ಆಗಿರುವಂಥ ಪ್ರೂಫನ್ನು ತೋರಿಸ್ತೀನಿ. ಸೊ ಜಸ್ಟ್ ವೆಯ್ಟ್ ಮಾಡಿ. ಓಕೆ, ಅದಾದ ನಂತರ ನಾವಿಲ್ಲಿ ಆಗಸ್ಟ್ ಅಂತ ಸೆಲೆಕ್ಟ್ ಮಾಡೋಣ. ಓಕೆ, ಆಗಸ್ಟ್ ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ವಿದ್ಯಾರ್ಥಿಗೆ
ಆಗಸ್ಟ್ ಮಂತ್ ಸ್ಟೇಟಸ್ ನೀವು ಇಲ್ಲಿ ನೋಡ್ಬೋದು. ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಈ ಒಂದು ವಿದ್ಯಾರ್ಥಿಯ ಸೆಲ್ಫ್ ಡಿಕ್ಲರೇಷನ್ ಆದರೂ ಕೂಡ ಇಲ್ಲಿ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಬಂದು ಶೋ ಆಗ್ತಾ ಇಲ್ಲ. ಆ್ಯಂಡ್ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಕೂಡ ಈ ಒಂದು ವಿದ್ಯಾರ್ಥಿಯ ಸ್ಟೇಟಸ್ ಬಂದು ಬ್ಲ್ಯಾಂಕ್ ತೋರಿಸ್ತಾ ಇದೆ. ಮೊನ್ನೆ ಅಷ್ಟೇ ಈ ಒಂದು ವಿದ್ಯಾರ್ಥಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದಾನೆ. ಆಗಸ್ಟ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿದ್ದಾನೆ. ಆದರೂ ಕೂಡ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಏನೂ ಶೋ ಆಗ್ತಾ ಇಲ್ಲ. ಇಲ್ಲಿ ಈ ಒಂದು ವಿದ್ಯಾರ್ಥಿಯ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಬೇರೆನೇ ಶೋ ಆಗ್ತಾ ಇದೆ. ಸೊ ನೀವು ಇದೇ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಏನೇನಾದರೂ ಶೋ ಆದರೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 days ಆನ್ 17/7/2023 ಅಂತ ಇಲ್ಲಿ ಶೋ ಆಗ್ತಾ ಇದೆ. ಈ ಒಂದು ವಿದ್ಯಾರ್ಥಿ ಆಲ್ರೆಡಿ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತಾ ಇದ್ದಾನೆ. ಆದರೂ ಕೂಡ ಇಲ್ಲಿ ಇವನಿದೆ ಸೆಲ್ಫ್ ಡಿಕ್ಲರೇಷನ್ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಬಂದು ಇಲ್ಲಿ ಬ್ಲ್ಯಾಂಕ್ ಶೋ ಆಗ್ತಾ ಇದೆ. ಸೊ ಹಲವಾರು ವಿದ್ಯಾರ್ಥಿಗಳು ಈ ರೀತಿ ತಮ್ಮ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡುವಾಗ ಈ ರೀತಿ ಬ್ಲ್ಯಾಂಕ್ ಶೋ ಆದರೆ ನಾವು ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿದ್ವಿ, ಆದರೂ ಕೂಡ ಈ ರೀತಿ ಶೋ ಆಗ್ತಾ ಇದೆ ಅಂತ ಕಾಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದರೆ ಸಾಕು, ಅಕ್ನಾಲೇಜ್ಮೆಂಟ್ ಪ್ರಿಂಟ್ ಬಂದರೆ ಸಾಕು. ನೀವು ಸ್ಟೇಟಸಲ್ಲಿ ಏನೇ ಶೋ ಆಗಲಿ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಹಣ ಕ್ರೆಡಿಟ್ ಆದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದಿರುತ್ತೆ 100%. ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ಬೋದು, ಈ ಒಂದು ವಿದ್ಯಾರ್ಥಿಗೆ ನಿನ್ನೆ ಅಷ್ಟೇ ಇವನಿದೆ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಪ್ರೂಫು ಕೂಡ ನಾನು ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಇದೆ. ನೀವು ಇಲ್ಲಿ ನೋಡ್ಬೋದು 3000 ಅಮೌಂಟ್ SBI ಅಕೌಂಟ್ಗೆ ಕ್ರೆಡಿಟ್ ಆಗಿರುವಂಥದ್ದು. ನೀವು ಇಲ್ಲಿ ನೋಡ್ಬೋದು ನಿನ್ನೆ ಅಷ್ಟೇ ಈ ಒಂದು ವಿದ್ಯಾರ್ಥಿಗೆ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಬಟ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಶೋ ಇನ್ ಶಾರ್ಟ್, ನಿಮಗೆ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಶೋ ಆದರೆ ನೀವು ನಿಮ್ಮ ಒಂದು ಹಣ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಒಂದು ಇವನಿದೆಯ ಹಣ ಕ್ರೆಡಿಟ್ ಆಗಿರುತ್ತೆ. ಓಕೆ, ಅದಾದ ನಂತರ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ನಾವು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀವಿ. ಎವ್ರಿ ಮಂತ್ ನಾವು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ತೀವಿ. ಇನ್ನು 1 ತಿಂಗಳು ಸಹ ನಮಗೆ ಇವನಿದೆ ಹಣ ಕ್ರೆಡಿಟ್ ಆಗಿಲ್ಲ ಅಂತ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಸೊ ಇವಾಗ ಇವನಿದೆ ಹಣ ಯಾರಿಗೆಲ್ಲ ಕ್ರೆಡಿಟ್ ಆಗ್ತಾ ಇದೆಯಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ತುಂಬ ದಿನದ ನಂತರನೇ ಅರ್ಜಿನ ಸಲ್ಲಿಸಿಬಿಟ್ಟು ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡ್ತಾ ಬರ್ತಾ ಇದ್ದಾರೆ. ಆ ಒಂದು ವಿದ್ಯಾರ್ಥಿಗಳಿಗಷ್ಟೇ ಇವನಿದೆ ಹಣ ಕ್ರೆಡಿಟ್ ಆಗಿದೆ. ತುಂಬ ದಿನದ ಹಿಂದೆ ಅರ್ಜಿನ ಸಲ್ಲಿಸಿಬಿಟ್ಟು ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡ್ತಾ ಬರ್ತಾ ಇದ್ದಾರಲ್ಲ ಆ ಒಂದು ವಿದ್ಯಾರ್ಥಿಗಳಿಗಷ್ಟೇ ಹಣ ಬಂದು ಕ್ರೆಡಿಟ್ ಆಗ್ತಾ ಇದೆ. ರೀಸೆಂಟಾಗಿ ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಇವನಿದೆ ಹಣ ಕ್ರೆಡಿಟ್ ಆಗ್ತಾ ಇಲ್ಲ. ಸೊ ರೀಸೆಂಟಾಗಿ ಅಪ್ಲೈ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳ ಸೆಲ್ಫ್ ಡಿಕ್ಲರೇಷನ್ ಬಂದು ಸಬ್ಮಿಟ್ ಆಗ್ತಾ ಇದೆ. ಬಟ್ ಆದರೂ ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾ ಇಲ್ಲ. ಈ ಒಂದು ಕ್ರೆಡಿಟ್ ಆಗ್ತಾ ಇರುವಂಥ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿರೋದು ಏನಂದರೆ, ಇವರು ಭಾಳ ದಿನದ ಹಿಂದೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದಾರೆ. ಎವ್ರಿ ಮಂತ್ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಇವರಿಗೆ ಹಣ ಕ್ರೆಡಿಟ್ ಆಗ್ತಾ ಇದೆ. ರೀಸೆಂಟಾಗಿ ಅಪ್ಲೈ ಮಾಡ್ತಾ ಇದ್ದಾರಲ್ಲ, ಜಸ್ಟ್ ತಮ್ಮ ಒಂದು ಡಿಗ್ರಿಯನ್ನು 25 ಕಂಪ್ಲೀಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಇವಾಗಲೇ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡ್ತಾ ಇದ್ದಾರಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇನ್ನೂ ಹಣ ಕ್ರೆಡಿಟ್ ಆಗಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇದೆ, 90% ವಿದ್ಯಾರ್ಥಿಗಳಿಗೆ ಇನ್ನೂ ಹಣ ಕ್ರೆಡಿಟ್ ಆಗ್ತಾ ಇಲ್ಲ. ಸೊ ಇಲ್ಲಿ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ರಿಗೂ ಕೂಡ ಇವನಿದೆ ಹಣ ಸಿಗುತ್ತೆ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ಬರುವಂಥ DDPI ಆಫೀಸ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ಏನಾದರೂ ಮಾಡಿ ನೀವು ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡುವ ಹಾಗೆ ಮಾಡಿಕೊಡಿ ಅಂತ ನೀವು ಅವ್ರ ಹತ್ರ ಕೇಳಬೇಕಾಗತ್ತೆ. ಒಂದ್ಸರಿ ನಿಮ್ಮ ಅಪ್ಲಿಕೇಶನಲ್ಲಿ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ 100% ಇವತ್ತಲ್ಲ ನಾಳೆ ಹಣ ಬಂದು ಕ್ರೆಡಿಟ್ ಆಗುತ್ತೆ. ಸೊ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ, ಯಾರೆಲ್ಲ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ನೀವು ಡೈರೆಕ್ಟಾಗಿ DDPI ಆಫೀಸ್ಗೆ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಆಗುವಾಗೆ ನೀವು ಮಾಡಬೇಕಾಗತ್ತೆ. ಸೊ ಕ್ಲಿಯರಾಗಿ ಹೇಳೋದಾದರೆ ಯಾರೆಲ್ಲ ವಿದ್ಯಾರ್ಥಿಗಳ ಹಣ ಕ್ರೆಡಿಟ್ ಆಗಿದೆ ಅಂತ ಒಂದು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ವಿದ್ಯಾರ್ಥಿಗಳ ಹಣ ಕ್ರೆಡಿಟ್ ಆಗಿಲ್ಲ ಅಲ್ಲ, ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ DDPI ಆಫೀಸ್ ಅಥವಾ ನಿಮ್ಮ ಒಂದು ಕಾಲೇಜ್ಗೆ ನೀವು ಭೇಟಿ ನೀಡಬೇಕಾಗತ್ತೆ. ಓಕೆ, ಯಾರಿಗೆಲ್ಲ ಹಣ ಕ್ರೆಡಿಟ್ ಆಗಿದೆ ಅಂತ ಒಂದು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.